ದೇವಾಲಯಕ್ಕೆ ಬಂದಿದ್ದಂತಹ ರೂಪದರ್ಶಿಗೆ ಪೂಜಾರಿಯಿಂದ ಲೈಂಗಿಕ ಕಿರುಕುಳ. ವಿಶೇಷ ಪೂಜೆ ನೆಪದಲ್ಲಿ ರೂಪದರ್ಶಿ ಮೇಲೆ ಲೈಂಗಿಕ ಕಿರುಕುಳ. ಏಕಾಂತ ಸೇವೆ ನೆಪದಲ್ಲಿ ಆಕೆಯ ಬಟ್ಟೆ ಬಿಚ್ಚಲು ಸೂಚಿಸಿದಂತಹ ಪೂಜಾರಿ. ಇಂಥವ್ರಿಂದಾನೇ ಒಂದಿಷ್ಟು ಜನ ರೂಪದರ್ಶಿಗಳು ದೇವಸ್ಥಾನಕ್ಕೆ ಹೋಗೋದು ಬಿಟ್ಟಿದ್ದಾರೆ. ದೇಗುಲಕ್ಕೆ ಬಂದಿದ್ದಂತಹ ರೂಪದರ್ಶಿಗೆ ಪೂಜಾರಿಯಿಂದಲೇ ಲೈಂಗಿಕ ಕಿರುಕುಳ. ವಿಶೇಷ ಪೂಜೆ ನೆಪದಲ್ಲಿ ರೂಪದರ್ಶಿಯ ಮೇಲೆ ಲೈಂಗಿಕ ಕಿರುಕುಳ. ಏಕಾಂತ ಸೇವೆಯ ನೆಪದಲ್ಲಿ ಆಕೆಯ ಬಟ್ಟೆಯನ್ನ ಬಿಚ್ಚಲು ಸೂಚಿಸಿದಂತಹ ಪೂಜಾರಿ. ನಾಚಿಕೆ ಆಗ್ಬೇಕಿಂತವ್ರಿಗೆಲ್ಲ. ಇದಕ್ಕೆ ರೂಪದರ್ಶಿ ಒಪ್ಪದಿದ್ದಾಗ ಎದೆಗೆ ಕೈ ಹಾಕಲು ಯತ್ನ, ನಿಂದನೆ. ಮಲೇಷಿಯಾದ ಸೆಂಪಾಂಗ್ನಲ್ಲಿ ಮಾರಿಯಮ್ಮನ್ ಟೆಂಪಲ್ನಲ್ಲಿ ನಡೆದಂತಹ ಘಟನೆ ಇದು. ಪೂಜಾರಿ ವಿರುದ್ಧ ದೂರನ್ನ ದಾಖಲಿಸಿದಂತಹ ಮಿಸ್ ಗ್ರ್ಯಾಂಡ್ ಮಲೇಷಿಯಾ ಕನರನ್ ರೂಪದರ್ಶಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಭಾರತ ಮೂಲದ ಪೂಜಾರಿಗಾಗಿ ಪೊಲೀಸರು ಶೋಧವನ್ನು ನಡೆಸಿದ್ದಾರೆ. ತಮಗೆ ಆಗಿರುವಂತಹ ಕಿರುಕುಳದ ಅನುಭವವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ಮಾಡೆಲ್. ಇಂತಹ ವ್ಯಕ್ತಿಗಳಿಂದಲೇ ಅರ್ಧ ಭಾರತದ ಬಗ್ಗೆ ಕೆಟ್ಟದಾಗಿ ಮಾತನಾಡ್ಕೊಳ್ಳೋದು ವಿದೇಶಿಯರು. ಬೇಕಿತ್ತ ಇದೆಲ್ಲ? ತಾವೇನ್ ಕೆಲ್ಸಕ್ಕೆ ಹೋಗಿದೀವ ಅಷ್ಟು ಮಾಡಿ ಮುಗಿಸ್ಕೋಬೇಕು. ದೇವಸ್ಥಾನದಲ್ಲಿ ಪೂಜಾರಿ ಪೂಜೆ ಮಾಡಿ ಮುಗಿಸ್ಬೇಕು. ಅದು ಬಿಟ್ಟು ರೂಪದರ್ಶಿಯ ಮೇಲೆ ಕೈ ಹಾಕಿದ್ರೆ ಬಿಡ್ತಾರ? ಅದು ಬೇರೆ ದೇಶದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.